ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಫ್ರೈಡೇ. ಬೆಳಿಗ್ಗೆಯಿಂದ ಯಾವುದೇ ವಿಡಿಯೋ ಮಾಡಿಲ್ಲ. ವಿಡಿಯೋ ಮಾಡುವಂಥದ್ದು ಏನೂ ಇಲ್ಲ, ಅದರಿಂದ ಯಾವುದೇ ವಿಡಿಯೋ ಮಾಡಿಲ್ಲ. ಇವಾಗ ಟೈಮ್ ಬಂದು 5:30 ಆಗಿದೆ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಇಲ್ಲಿ ನೋಡಿ, ನಮ್ಮ ಸುಂದರಿ ಹೇಗೆ ನಿದ್ದೆ ಮಾಡ್ತಾಯಿದ್ದೀನಿ. ಗವ ನಿದ್ದೆ ಮಾಡ್ತಾ ಇದೆ. ಬೆಚ್ಚಗಾಗ್ತಾ ಇದೆ. ಹೊರಗಡೆ ವೆದರು ಜೋರು ಗಾಳಿ ಬೀಸ್ತಾ ಇದೆ. ಮಳೆ ಬರೋ ಥರ ಇದೆ. ಅದಕ್ಕೆ ಇದೇನಾಗಿತ್ತು ಅಂದರೆ, ಬೆಕ್ಕಳು ಕೆಳಗಡೆ ಸಂಪಿರುವಂಥ ಜಾಗ ಏನಿದೆ ಅಲ್ಲಿ 1-2-3 ಸ್ಲ್ಯಾಬು ಕಡಪಾಕಲ್ಲು ಹಾಕಿಲ್ಲ. ಅದು ಹಾಗೆ ಬಿಟ್ಟಿದ್ದಾರೆ. ಅಯ್ಯಪ್ಪ ನಿನ್ನೆ ಬರ್ತೀನಿ ಮೊನ್ನೆ ಬರ್ತೀನಿ ಅಂತೇಳಿ ಬಂದೇ ಇಲ್ಲ. ಆ ಕೆಲಸ ಎಲ್ಲ ಪೆಂಡಿಂಗಲ್ಲೇ ಇದೆ. ಇದೆಲ್ಲ ಏನು ಮಾಡೋದು, ಅದ್ರ ಕೆಳಗಡೆ ಹೋಗ್ಬಿಟ್ಟು ಮಲಗೋದು. ಚೆನ್ನಾಗಿ ಬೆಚ್ಚಗಾಗುತ್ತಲ್ಲ, ಗಾಳಿ ಎಲ್ಲ ಅಷ್ಟೊಂದೇನು ಬೀಸಲ್ಲ. ಅಲ್ಲಿಗೆ ಆರಾಮಾಗಿ ಮಲಗಿರ್ತಾರೆ. 1:30-2 ಗಂಟೆ ಆ ಥರ ಆಗುವಾಗ ಓಡ್ ಬರೋದು. ನಾಮ ಹೊಟ್ಟೋಗ್ಬಿಟ್ಟಿದೆ. ಇಲ್ಲಿ ಸ್ವಲ್ಪ ಇದೆ. ಕೆಂಪು ನಾಮ ಹಾಕ್ಬೇಕು ಇವಾಗ. ಕಪ್ಪು ನಾಮ ಹೋಗಿದೆ, ಕೆಂಪು ನಾಮ ಹಾಕಿದ್ರೆ ಸರಿ ಹೋಗುತ್ತೆ. ಏನೂ ಇಲ್ಲ ವಿಷಯ. ವಿಡಿಯೋ ಅಪ್ಲೋಡ್ ಮಾಡೋಣ ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ. ಓಕೆ, ಇದೇ ವಿಡಿಯೋನ ನಾಳೆಗೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇದು ಬಂದು ಶನಿವಾರ. ನಾನು ಹೇಳ್ತಾ ಇದ್ದೆ ಕಡಪಾಕಲ್ಲಿ ಕಟ್ ಮಾಡೋದಕ್ಕೆ. ಅವರು ಮಂಗಳವಾರ ಬರ್ತೀನಿ ಅಂತ ಹೇಳಿದರು. ಅಂದರೆ ಮಂಗಳವಾರ ಸಂಜೆ ಹೇಳಿದರು. ಅಂದರೆ ಇದು ಮಂಗಳವಾರ ಮಾಡಿಬಿಟ್ಟು ಹೋಗಿದ್ರು. ಆಮೇಲೆ ಸಂಜೆ ಬಂದು ಹೀಗೆ ಸರಿಯಾಗಿಲ್ಲ ಅಂತ ಹೇಳಿದ್ವಲ್ಲ, ಅದನ್ನು ಸಾಯಂಕಾಲ ಬಂದು ಕಟ್ ಮಾಡಿಬಿಟ್ಟು ಸರಿ ಮಾಡಿ ಕೊಡ್ತೀನಿ ಅಂದವರು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಬರಲೇ ಇಲ್ಲ. ಆಮೇಲೆ ಶನಿವಾರ ಮೋಹನ್ ಮಾಮನಿಗೆ ರಜೆ ಇತ್ತಲ್ಲ, ರಜೆ ಇರೋದ್ರಿಂದ ಆಮೇಲೆ ಮೋಹನ್ ಮಾಮ ನಾನೇ ಹೋಗ್ಬಿಟ್ಟು ಕರ್ಕೊಂಡು ಬಂದು ಈ ಕೆಲಸನ ಕಂಪ್ಲೀಟ್ ಮಾಡಿಸ್ತೀನಿ, ಇಲ್ಲಾಂದರೆ ಇದು ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಅವ್ರ ಅಂಗಡಿ ಹತ್ರನೇ ಹೋಗಿ ಹಾಯಪ್ಪ ಬಂದಿಲ್ಲ, ಅಂದರೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಅವ್ರು ಬಂದಿಲ್ಲ. ಅವ್ರ ಬದಲಿಗೆ ಅವರು ಬೇರೆಯವ್ರನ್ನ ಕಳಿಸಿದ್ದಾರೆ. ಅವ್ರಿಗೆ ಫಸ್ಟ್ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ, ಕಾಂಟ್ರಾಕ್ಟರು ಫುಲ್ಲು ದುಡ್ಡೆಲ್ಲ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಹೇಳೋದು, ಕೆಲಸ ಆದಮೇಲೆ ದುಡ್ಡು ಕೊಡಬೇಕು ಅಂತ ಹೇಳಿ ಅವರು ಫಸ್ಟೇ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅದು ದುಡ್ಡು ಕೊಟ್ಟಿರೋದ್ರಿಂದ ಅವರು ಬಂದಿಲ್ಲ. ಫುಲ್ ದುಡ್ಡು ಕೊಡಬಾರ್ದು ಅವರಿಗೆ. ಒಂದು 1/4 ಭಾಗ ಕೊಟ್ಬಿಟ್ಟು 3/4 ಭಾಗದಷ್ಟು ಉಳಿಸ್ಕೋಬೇಕು. ಇಲ್ಲಾಂದರೆ 3/4 ಭಾಗ ಕೊಟ್ಬಿಟ್ಟು 1/4 ಭಾಗನಾದರೂ ದುಡ್ಡು ಉಳಿಸ್ಕೋಬೇಕು. ಆವಾಗ ಅವರೇ ಬರ್ತಾರೆ, ಬಂದು ಕಂಪ್ಲೀಟ್ ಮಾಡಿ ಆಮೇಲೆ ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇವ್ರು ಫುಲ್ಲು ದುಡ್ಡೆಲ್ಲ ಕೊಟ್ಬಿಟ್ಟಿದ್ದಾರಲ್ಲ, ಅದಕ್ಕೆ ಅಯ್ಯಪ್ಪ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಬರದೆ ಆಮೇಲೆ ಈ ಅಪ್ಪನ ಕಳಿಸಿರೋದು. ಆಮೇಲೆ ಈ ಅಪ್ಪ ಬಂದು ನೀಟಾಗಿ ಎಲ್ಲ ಕಟ್ ಮಾಡಿ ಫಿಕ್ಸ್ ಮಾಡಿದ್ರು. ನೋಡಿದ್ರಾ? ಇವಾಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇವಾಗ ಮೇಲೆಲ್ಲ ಹತ್ಬೋದು. ಆಮೇಲೆ ನೀರಿದೆಯಾ ಏನು ಅಂತೆಲ್ಲ ಚೆಕ್ ಮಾಡ್ಬೋದು. ಒಂಥರ ಈಗ ಚೆನ್ನಾಗಿದೆ. ಈಗ ಇದು ಕಂಪ್ಲೀಟ್ ಆದಮೇಲೆ ಇವಾಗ ಮಕ್ಳು ಹತ್ತಿದ್ರೂ ಅದ್ರ ಮೇಲೆ ಭಯ ಏನೂ ಆಗಲ್ಲ. ಏಕೆಂದರೆ ಮೊದಲು ಕಡಪಾಕಲ್ಲು ಬಿದ್ದೋಗ್ಬಿಡುತ್ತೇನೋ ಒಳಗಡೆಗೇನೆ ಅಂತ ಭಯ ಆಗ್ತಾಯಿತ್ತು. ಇವಾಗ ಆ ಥರ ಎಲ್ಲ ಏನೂ ಭಯ ಆಗೋದಿಲ್ಲ. ಇವತ್ತು ಬಂದು ಸಂಡೇ. ಬೆಳಿಗ್ಗೆ ತಿಂಡಿಗೆ ಮೋಹನ್ ಹಸಿ ಅವರೆಕಾಯಿ ಇತ್ತಲ್ಲ, ಅದಕ್ಕೆ ಹಸಿ ಅವರೆಕಾಯಿನ ಹಾಕಿ ಉಪ್ಪಿಟ್ಟು ಮಾಡು ಅಂತ ಹೇಳಿದ್ದಾರೆ. ಇದು ಹಾಗೆ ನೀರಲ್ಲಿ ಬೇಯಿಸಿದರೆ ಬೇಯೋದಿಲ್ಲ. ಅದಕ್ಕೆ ಒಂದು ಎಷ್ಟು ವಿಜಲ್ ಹಾಕ್ಸ್ಬೇಕು ಅಂದರೆ 3 ವಿಜಲ್ ಹಾಕ್ಸ್ಲೇಬೇಕು. ಏಕೆಂದರೆ ಅದು ಸಿಪ್ಪೆ ಮಂದ ಇರೋದ್ರಿಂದ ಒಂಥರ ಗಟ್ಟಿ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ 1 ಇಡಿಯಷ್ಟು ಅಷ್ಟೇ. ಹಾಗೆ ಇಲ್ಲಿ ನೋಡಿ, ಇದು ಬಂದು ಬನ್ಸಿದ್ದಾವೆ. ಇದು ಬಂದು ಮಾಮೂಲಿ ಮೀಡಿಯಮ್ ಬನ್ನಿ. ಎರಡು ಸ್ವಲ್ಪ ಹಾಕಿ ಉಪ್ಪಿಟ್ಟು ಮಾಡೋದು. ಸ್ವಲ್ಪನೇ ಮಾಡ್ತೀನಿ, ಚಿಕ್ಕ ಲೋಟದಲ್ಲಿ. ಈ ಲೋಟದಲ್ಲಿ ರವೆ ತೊಗೊಳ್ತೀನಿ, ಯಾಕೆಂದರೆ ಜಾಸ್ತಿ ಇಷ್ಟ ಆಗಲ್ಲ. ಮೊನ್ನೆ ಮಾತ್ರ ಇಷ್ಟ ಆಗೋದು, ಅದರಿಂದ ಸ್ವಲ್ಪನೇ ಮಾಡೋದು ಅಷ್ಟೇ. ರವೆ ಎಲ್ಲ ಎತ್ತಿಟ್ಟಿದ್ದೀನಿ. ಇವಾಗೆಲ್ಲ ಕಟ್ ಮಾಡಬೇಕು. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಸ್ವಲ್ಪನೇ ಉಪ್ಪಿಟ್ಟು ಮಾಡೋದಲ್ಲ, ಅದಕ್ಕೆ. ಹಾಗೆ ನೀನೆ ಮಾಮ ಮೀನು ತರಿಸಿದ್ದಾರೆ. ಕಾಣೆ ಮೀನು, ಅಂದರೆ ಸಣ್ಣದು ಕಾಣೆ ಬರುತ್ತಲ್ಲ, ಅದು ಫ್ರೀಸರಲ್ಲಿ ಇಟ್ಟಿದ್ದೆ. ಅದರಿಂದ ಅದು ಫುಲ್ಲು ಗಟ್ಟಿ ಇದೆ. ಅದನ್ನು ಒಂದು ಸರಿ ಕ್ಲೀನ್ ಮಾಡಿಬಿಟ್ಟು ಮಸಾಲೆ ಹಾಕಿ ಇಡಬೇಕು. ಅದಕ್ಕೆ ನೀರಲ್ಲಿ ಹಾಕಿದ್ದೀನಿ. ಹಾಗೆ ಒಂದು ಡ್ರೈ ಫಿಶ್ನ
ಬೆಕ್ಕಿಗೆ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಇವಾಗ ಈ ಸ್ಮೆಲ್ಲಿಗೆ ಚಿಕನ್ ಸ್ಮೆಲ್ಲಿಗೋ ಎಲ್ಲೋ ಇದ್ದು ಓಡಿ ಬರುತ್ತೆ. ಚಿಕನ್ ಏನಾದ್ರು ತೊಗೊಬಂದ್ಬಿಟ್ರೆ ಈಗ ಈ ಫಿಶ್ ಅಂತೂ 2 ಮನೆಗೆ ಬರೋ ಥರ ಬರುತ್ತೆ ಸ್ಮೆಲ್ಲು. ಅಂದರೆ 2 ಮನೆಗೆ ಹೋಗುತ್ತೆ ಸ್ಮೆಲ್ಲು. ಇನ್ನೂ ಬಂದು ಒಯ್ ಅಂತ ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೆ ಫಸ್ಟ್ ನೀರಲ್ಲಿ ಹಾಕಿಟ್ಟಿದ್ದೀನಿ. 1-2 ಫಿಶ್ ತೊಗೊಂಡು ಕಟ್ ಮಾಡಿಬಿಟ್ಟು 4ಕ್ಕೂ ಹಾಕ್ಬಿಡೋಣ. ಹಾಗೆ ಮಸಾಲೆ ಹಾಕಿ ಇಟ್ಬಿಟ್ರೆ ಸಂಜೆ ಮಾಡೋದೇನೋ ಗೊತ್ತಿಲ್ಲ. ಯಾಕೆಂದರೆ ಮಟನ್ ಸಾರು ಇನ್ನೊಂದು ಸ್ವಲ್ಪ ಇದೆ. ಸಂಜೆಗೆ ಮಾಡಿಲ್ಲ ಅಂದರೆ ಮಂಗಳವಾರ ಮಾಡ್ಕೊಂಡು ತಿನ್ಬೋದು. ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಅದರಿಂದ ಟೈಮ್ ಬಂದು 8:30 ಆಗ್ತಾಯಿದೆ. ಮೊನ್ನೆ ವಾಕಿಂಗ್ ಅಂತ ಹೋದವರು ಅಲ್ಲೇ ಪೇಪರ್ ಓದ್ತಾ ಕೂತಿದ್ದಾರೆ. ವೆದರ್ ಅಂತೂ ಸರಿ ಇಲ್ಲ, ನನಗಂತೂ ಇಷ್ಟ ಇಲ್ಲ. ಫುಲ್ಲು ಮೋಡ, ಗಾಳಿ, ಅದು ಶೀತದ ಗಾಳಿ ಅಂತ ಹೇಳ್ತೀವಲ್ಲ ಆ ಥರ ಬೀಸ್ತಾ ಇದೆ. ಹೊರಗಡೆ ಹೋಗೋಕ್ಕೆ ಒಂಥರ ಬೇಜಾರು ಅನಿಸ್ಬಿಡುತ್ತೆ. ಹಾಗೆ ಅದಕ್ಕೆ ಮಾಮನೂ ಬಂದಿಲ್ವಲ್ಲ, ಅದಕ್ಕೆ ಒಂದು ವೀಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಇಷ್ಟೋ ತನಕ ಮಾಡ್ತಾಯಿದ್ದೆ. ಹಾಗೆ ಅದ್ರ ಕೆಲಸ ಮುಗೀತು. ಹಾಗೆ ತಿಂಡಿಗೆ ರೆಡಿ ಮಾಡೋಣ. ಮಾಮ ಬಂದಮೇಲೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ತಿಂಡಿ ಮಾಡೋದು. ರೆಡಿ ಮಾಡಿರ್ತೀನಿ ಅಷ್ಟೇ, ಅಂದರೆ ಕಟ್ ಮಾಡೋದು ಅದೆಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಮಾಮ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಕಾಫಿ ಕುಡ್ಕೊಂಡು ಆಮೇಲೆ ಉಪ್ಪಿಟ್ಟು ಕೂಡ ಮಾಡಿದೆ. ಮಾಡಿದ್ಮೇಲೆ ಇವ್ರಿಗೆ ಶನಿವಾರನೇ ಹೇಳಿದ್ವಿ. ಅಂದರೆ ಬಂದು ನೋಡ್ಕೊಂಡು ಹೋಗಿದ್ರು. ಅಂದರೆ ಎಲ್ಲಿ ಕೂರಿಸೋದು ಮತ್ತು ಏನಾದರೂ ಐಟಮ್ ಬೇಕಂದರೆ ಸಾಮಾನುಗಳಿರುತ್ತಲ್ಲ, ಏನಾದರೂ ಪೈಪು ಆ ಥರದ್ದು ಏನಾದರೂ ಬೇಕಂತ ಬಂದು ನೋಡ್ಕೊಂಡು ಹೋಗಿದ್ರು. ಆದರೆ ಮತ್ತೆ ನಾಳೆ ಬರ್ತೀವಿ ಅಂತೇಳಿ ಹೋಗಿದ್ರು. ನಿನ್ನೆ ಅಂದರೆ ಶನಿವಾರ ರಾತ್ರಿ ಅಂದರೆ ಒಂದು 6:30 ಆ ಟೈಮಲ್ಲಿ ಬಂದಿದ್ದಾರೆ. ಅಷ್ಟೊತ್ತಲ್ಲಿ ಕೆಲಸ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ವಿ. ಮಾಡ್ತೀವಿ ಅಂತಂದರು. ಅಷ್ಟೊತ್ತಲ್ಲಿ ಕತ್ಲೆ ಆಗಿದೆ, ಬೇಡ ನಾಳೆನೇ ಮಾಡಿ ಅಂತೇಳಿದ್ದಕ್ಕೆ ನಾಳೆ ಡ್ಯೂಟಿಗೆ ಹೋಗಬೇಕು, ಡ್ಯೂಟಿ ಇದೆ, ನಾವು ಕೆಲಸಕ್ಕೆ ಹೋಗ್ತೀವಿ ಅಂತ ಹೇಳಿದ್ರ. ಮತ್ತು ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಬಂದು ಮಾಡಿ ಅಂತ ಹೇಳಿದ್ವಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಬಂದು ಒಂದ್ಸರಿ ನೋಡಿಕೊಂಡು ನಾನು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಎಲ್ಲ ಅಂತ. ಆಮೇಲೆ ನೋಡಿಕೊಂಡು ಹೋದರು. ಆಮೇಲೆ ನೆಕ್ಸ್ಟ್ ಡೇ ಭಾನುವಾರ ಬಂದರು ಬೆಳಿಗ್ಗೆ. ಅಂದರೆ ನಾನು ಉಪ್ಪಿಟ್ಟೆಲ್ಲ ತಿಂದಿದ್ದೆ. ಉಪ್ಪಿಟ್ಟು ತಿಂದಾದಮೇಲೆ ಫಿಶ್ಗೆಲ್ಲ ಮಸಾಲೆ ಹಾಕೋಣ ಅಂತ ಹಾಕ್ತಾಯಿದ್ದೆ. ಅಷ್ಟೊತ್ತಿಗೆ ಬಂದುಬಿಟ್ರು. ಅಂದರೆ 10 ಗಂಟೆ 10:30 ಬರ್ತೀವಿ ಅಂತ ಹೇಳಿದರು. ಅಂದರೆ ಮಧ್ಯಾಹ್ನ ಡ್ಯೂಟಿ ಇತ್ತಂತೆ. ಅಷ್ಟೊತ್ತಿಗೆ ಇದು ಮುಗಿಸ್ಬಿಟ್ಟು ಹೋಗೋಣ ಅಂತೇಳಿ ಬರ್ತೀವಿ ಅಂತ ಹೇಳಿದರು. 10 ಗಂಟೆ ಆಗಿದ್ರು ಬಂದಿರಲಿಲ್ಲ. ಆಮೇಲೆ 10:30 ಬಂದರು. 10:30 ಬಂದು ಮತ್ತೆ ನಿನ್ನೆ ಬಂದಿದ್ದವರಲ್ಲಿ ಒಬ್ಬ ಬಂದಿರಲಿಲ್ಲ. ಮತ್ತು ಬೇರೆಯವನು ಇನ್ನೊಬ್ಬ ಬಂದಿದ್ದ. ಅವನು ಬಂದು ಮತ್ತೆ ಮೇಲೆಲ್ಲ ನೋಡಿ ಏನೆಲ್ಲ ಬೇಕು ಅಂತೇಳಿ ಬರ್ಕೊಂಡು, ಅಂದರೆ ಒಂದಷ್ಟು ನನ್ನ ಹತ್ರ ಹಳೇದು ನಲ್ಲಿಗಳು, ಪೈಪ್ಗಳು ಅದು ಇದು ಎಲ್ಲ ಇತ್ತು. ಅದನ್ನೆಲ್ಲ ಕೊಟ್ಟಿದ್ದೆ. ನೋಡಿ ಇಷ್ಟಿದೆ, ಇದು ಏನಾದರೂ ಯೂಸ್ ಆಗುತ್ತಾ ನಿಮಗೆ ಅಂತೇಳಿ ಕೊಟ್ಟಿದ್ದೆ. ಆಮೇಲೆ ಅವರು ನೋಡಿದ್ರು. ಆದರೆ ಅವ್ರಿಗೆ ಒಂದೊಂದಷ್ಟೇ ಯೂಸ್ ಆಗುತ್ತೆ, ಒಂದೊಂದು ಯೂಸ್ ಆಗಲ್ಲ ಅಂದ್ಬಿಟ್ಟು ಯಾವುದೆಲ್ಲ ಬೇಕು ಅದನ್ನೆಲ್ಲ ಬರ್ಕೊಂಡು ಅಂಗಡಿಗೆ ಹೋದರು. ನಾನು ಕೌಶಿಕ್ ಕೈಯಲ್ಲಿ ದುಡ್ಡು ಕಳಿಸ್ಬಿಟ್ಟು ಅವ್ರ ಜೊತೆ ಹೋಗು ಅಂತ ಹೇಳಿ ಕಳಿಸಿದ್ವಿ. ನೋಡಿದರೆ ಅವರು ಏನು ಮಾಡಿದ್ದಾರೆ, ಯಾವುದು ಹಳೆ ವಸ್ತುಗಳು ಯೂಸ್ ಮಾಡ್ತಾಯಿಲ್ಲ, ಎಲ್ಲ ಹೊಸದೇ ತೊಗೊಂಡ್ಬಿಟ್ಟಿದ್ದಾರೆ. ಅಂದರೆ 5,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಆಮೇಲೆ ಫೋನ್ ಬಂತು, ನಾನು ಕಳಿಸಿದ್ದು 2,000 ರೂಪಾಯಿ. ಆಮೇಲೆ ಕೌಶಿ ಹೇಳ್ದ, ಅಮ್ಮ 5,000 ರೂಪಾಯಿ ಬಿಲ್ ಆಗಿದೆ ಅಂತ. ಹೌದಾ, 5,000 ರೂಪಾಯಿ ಬಿಲ್ ಆಗಿದೆ. ಆಮೇಲೆ ನಾನೇ ಬರ್ತೀನಿ ಅಂದ್ಬಿಟ್ಟು ಆಮೇಲೆ ನಾನು ಮತ್ತು ಮೋಹನ್ ಮಾಮ ಇಬ್ಬರು ಹೋದ್ವಿ. ಆಮೇಲೆ ನೋಡಿದರೆ ನಾನು ಹೇಳಿದೆ, ಅಲ್ಲಿ ಎಷ್ಟೊಂದು ವಸ್ತುಗಳಿದೆ, ಅದನ್ನೇ ಯೂಸ್ ಮಾಡಿ, ಎಲ್ಲ ಬೇಕೇ ಬೇಕು, ಇದಿಲ್ಲ ಇದು ಯೂಸ್ ಆಗಲ್ಲ ಅನ್ನೋದು ಮಾತ್ರ ಬಿಟ್ಬಿಟ್ಟು ಹೊಸದು ತೊಗೊಳ್ಳಿ ಅಂತ ಹೇಳಿದೆ. ಆಮೇಲೆ ಅಲ್ಲಿಗೆ ಟೋಟಲು 3,000 ರೂಪಾಯಿನ ಸಾಮಾನುಗಳಾಯಿತು. 2,000 ರೂಪಾಯಿ ಸಾಮಾನುಗಳನ್ನ ಮೈನಸ್ ಮಾಡಿದ್ವಿ. ಅಂದರೆ ಇಲ್ಲೇ ಒಂದಷ್ಟು ವಸ್ತುಗಳಿತ್ತು, ಅದನ್ನು ಇವರು ಯೂಸ್ ಮಾಡಿದೆ, ಎಲ್ಲನೂ ಹೊಸದೇ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡಿದ್ರು. ಆಮೇಲೆ ನಾನು ಹೇಳಿದ್ಮೇಲೆ ಆಮೇಲೆ ಸರಿ ಆಯಿತು ಅಂತೇಳಿ ಹಂಗೂ ಎಷ್ಟಾಯಿತು ಅಂದರೆ 3,000 ರೂಪಾಯಿ ಆಯಿತು. ಆಮೇಲೆ ಮನೆಗೆ ಬಂದು ಆಮೇಲೆ ಸ್ಟಾರ್ಟ್ ಮಾಡಿದ್ರು ಕೆಲಸಗಳು. ಆಮೇಲೆ ನಾನು ಮನೆಗೆ ಹೋದರೆ ಇಲ್ಲಿ ಇವ್ರು ಹೇಗೇಗೋ ಮಾಡೋದು. ಆಮೇಲೆ ಮತ್ತೆ ನಾನು ಬಂದು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದು ಬೇಡ ಅಂದ್ಬಿಟ್ಟು ನಾನು ಸುಮಾರು ಒಂದು 3 ಅವರು ಟೆರೆಸ್ ಮೇಲೆ ಕೂತಿದ್ವಿ. ಇವಾಗ ಏನಾಗೋಗಿದೆ ಅಂದರೆ ಮರ ಕಡ್ದುಬಿಟ್ಟಿದಾರಲ್ಲ, ಇವಾಗ ಎಲ್ಲ ಕಡೆ ಬಿಸಿಲು ಬರುತ್ತೆ. ಮೊದಲಾದರೆ ಒಂದು 1/4 ಭಾಗದಷ್ಟು ಬಿಸಿಲಿರಲಿಲ್ಲ, ಆರಾಮಾಗಿ ಕೂರ್ಬೋದಿತ್ತು. ಇವಾಗ ಎಲ್ಲ ಕಡೆ ಬಿಸಿಲಿರುತ್ತೆ. ಆಮೇಲೆ ಕೌಶಿ ಹೇಳ್ತಾ ಇದ್ದ, ಇದನ್ನು ಕಡಿಸ್ಬೇಡಿ ಅಂದರು, ನೀವು ಕಡಿಸ್ಬಿಟ್ರೆ ಹಾಗೆ ಹೀಗೆ ಅಂತೇಳಿ.
ಆಮೇಲೆ ನಾನು ಸ್ವಲ್ಪ ಐಡಿಯಾಗಳು ಕೊಟ್ಟೆ, ಈ ಥರ ಮಾಡಿ ಅಂತ. ಹಳೆಯದು ನಲ್ಲಿ ಪೈಪ್ಗಳೇನಿದೆ ಅದನ್ನು ಈ ಥರ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ. ಆಮೇಲೆ ಅವರು ಒಂದಷ್ಟು ಪ್ಲ್ಯಾನ್ನ ಸೇರಿಸಿ ಅಲ್ಲಿರೋ ವಸ್ತುಗಳನ್ನ ಹಾಕಿ ಓಕೆ ಕೊನೆಗೂ ಒಂದೇನೋ ಮಾಡಿದ್ರು. ಆಮೇಲೆ ಮೋಹನ್ ಮಾಮ ಹೇಳ್ತಾಯಿದ್ರು, ನೀನು ಯಾಕೆ ಕೂತ್ಕೊಂಡಿದ್ದೀಯ ಅಲ್ಲಿ, ಬಂದ್ಬಿಟ್ಟು ಇಲ್ಲಿ ಕೆಲಸ ಏನಾದರೂ ಮಾಡು ಅಂತ. ಆಮೇಲೆ ನಾನು ಹೇಳ್ದೆ ಈ ಥರ. ಆಮೇಲೆ ನಾನು ಹೇಳ್ದಂಗೆ ಅವ್ರು ಮಾಡಿದೆ. ಆಮೇಲೆ ನಾನು ಮತ್ತೆ ಬಂದು ಹೇಳೋದು, ಮತ್ತೆ ಕಟ್ ಮಾಡೋದು, ಆ ಥರ ಎಲ್ಲ ಆಗ್ತಾಯಿರುತ್ತೆ. ಅದಕ್ಕೆ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಮೇಲೆ ನಾನು ಕೌಶಿ ಇಬ್ಬರು ಕೂತ್ಕೊಂಡಿದ್ವಿ ಅಲ್ಲೇ 3 ಅವರ್ ಅಲ್ಲೇ ಕೂತಿದ್ವಿ. ಅವತ್ತಿನ ಕೆಲಸ ಏನಂದರೆ ಏನೂ ಆಗಿಲ್ಲ. 3:30ಗೆ ನಾವು ಮನೆ ಒಳಗಡೆಗೆ ಬಂದು, ಅಂದರೆ ಮೇಲೆ ಕೂತಿದ್ದು 3 ಗಂಟೆ ತನಕನೂ ಅಲ್ಲೇ ಇದ್ವಿ. ಆಮೇಲೆ ಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಏನೂ ಕ್ಲೀನ್ ಮಾಡಿರಲಿಲ್ಲ, ಮೀನಿಗೆ ಮಸಾಲೆ ಎಲ್ಲ ಹಾಕಿ ಅದೆಲ್ಲ ಮಾಡಿಬಿಟ್ಟು, ಆಮೇಲೆ ಹಾಗೆ ನಲ್ಲಿ ಪೈಪ್ಗಳು ಏನು ಬೇಕಿತ್ತು ಅದೆಲ್ಲ ತೊಗೊಂಡು, ಅದ್ರ ಜೊತೆಗೆ ಒಂದು ಪೇಂಟು ಬೇಕಿತ್ತು. ಅಂದರೆ ಇದೇನಿದೆ ಸಂಪದು, ಇದಕ್ಕೇನು ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅಂದರೆ ಕ್ಯಾಪ್ ಇರುತ್ತೆ ನೋಡಿ, ಅದೇನಾಗಿದೆ ಸರಿಯಾಗಿ ಪೇಂಟ್ ಮಾಡಿರಲಿಲ್ಲ ಅವರು. ಯಾವುದಕ್ಕೂ ಕೂಡ ಅವರು ಕರೆಕ್ಟಾಗಿ ಪೇಂಟ್ ಮಾಡಿಲ್ಲ. ಇದು ಏನು ಹೇಳ್ತೀವಿ, ಅದು ಕಬ್ಬಿಣದ್ದು ಹ್ಯಾಂಗ್ಲರ್ ಅಂತನಾ ಏನು ಹೇಳ್ತೀವಿ ನೋಡಿ. ನಾನು ಅವತ್ತು ರಾಡ್ ಅಂತ ಹೇಳಿದೆ, ರಾಡ್ ಅಲ್ಲ, ಅದು ಹ್ಯಾಂಗ್ಲರ್ ಅಂತ ಏನೋ ಹೇಳ್ತಾರೆ. ಅದಕ್ಕೂ ಅಷ್ಟೇ ಏನೋ ಒಂದು ಪೇಂಟ್ ಮಾಡಬೇಕು, ಒಟ್ರಾಸಿ ಪೇಂಟ್ ಮಾಡಿರೋದು. ಅಂದರೆ ಉಳಿದಿರೋ ಬಣ್ಣ ತೊಗೊಂಡು ಸುಮ್ಮನೆ ಬೇಕಾಬಿಟ್ಟಿಗೆ ಮಾಡ್ತಾರೆ ನೋಡಿ, ಆ ಥರ ಮಾಡಿದ್ದಾರೆ. ಆಮೇಲೆ ಈಗ ಎಲ್ಲ ಕಡೆ ಕ್ಲೋಸ್ ಆಗೋಗಿದೆ, ನಮಗೆ ಪೇಂಟ್ ಮಾಡೋಕ್ಕೂ ಕೂಡ ಆಗಲ್ಲ. ಆಮೇಲೆ ಇಲ್ಲಿಗಾದರೂ ಪೇಂಟ್ ಮಾಡೋಣ, ಇದಾಗಲೇ ತುಕ್ಕು ಹಿಡಿಯೋ ಥರ ಆಗ್ತಾಯಿತ್ತು ಸೈಡಲ್ಲಿ. ಅದರಿಂದ ಇದಕ್ಕಾದರೂ ಪೇಂಟ್ ಮಾಡೋಣ ಅಂದ್ಬಿಟ್ಟು ಆಮೇಲೆ ನಾನು ಕೌಶಿ ಇಬ್ಬರು ಸೇರಿಕೊಂಡು, ಅಂದರೆ ಇಬ್ಬರು ಇದ್ವಿ, ಆದರೆ ನಾನು ಪೇಂಟ್ ಮಾಡಲಿಲ್ಲ. ಫುಲ್ಲು ಪೇಂಟ್ ಮಾಡಿದ್ದು ಕೌಶಿನೇ. ನಾನು ಕೂತ್ಕೊಂಡಿದ್ದೆ ಅಷ್ಟೇ. ನಾನೇ ಮಾಡ್ತೀನಿ ಅಂದ ಅಲ್ವಾ, ಅದಕ್ಕೆ ನಾನು ಸರಿ ಆಯಿತು ನೀನೇ ಮಾಡು ಅಂತ ಹೇಳ್ಬಿಟ್ಟು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ. ಅವ್ನು ನೋಡ್ತಾ ಪೇಂಟ್ ಮಾಡೋದಲ್ವ, ಅದಕ್ಕೆ ಅವನಿಗೆ ಖುಷಿ ಆಯಿತು, ನಾನೇ ಮಾಡ್ತೀನಿ ಈಸಿ ಇದೆ ಅಂತೇಳಿ ಅವನೇ ಮಾಡ್ತಾ ಇದ್ದಾನೆ. ಹಾಗೆ ಇದು ಬಂದು ರಾತ್ರಿ, ಏನಂದರೆ ಶನಿವಾರ ಕಡಪ ಕಲ್ಲಿಂದು ಸಂಪು ಕೆಲಸ ಕಂಪ್ಲೀಟ್ ಆಯಿತು. ಹಾಗೆ ಭಾನುವಾರ ಬಂದರೆ ಟ್ಯಾಂಕ್ ಕೂರಿಸೋದು ಕಂಪ್ಲೀಟ್ ಆಯಿತು. ಅದೆರಡು ಮಾತ್ರ ಪೆಂಡಿಂಗಲ್ಲಿತ್ತು, ಇವಾಗ ಅದು ಕೂಡ ಕಂಪ್ಲೀಟ್ ಆಗಿದೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.